ನಗರಸಭೆ ಟಿವಿಯಲ್ಲಿ ಅಂದಾಜು 432 ಲಕ್ಷ ರೂಪಾಯಿ ಎಸ್ಟಿಮೇಟ್ ಅಪ್ರೂವ್ ಆಯಿತು. ಇದ್ರದ್ದು ಉದ್ದೇಶ ಎಲ್ಲಿತ್ತಂದ್ರೆ KP ಟ್ಯಾಂಕ್ ಮಾಡಿ ಅಲ್ಲೇ ಟ್ಯಾಂಕ್ ತರಬೇಕು ಅಂತೇಳಿ ಉದ್ದೇಶಿತ ಅಂದಾಜಲ್ಲಿ ಇಟ್ಟಿದ್ರು. ಇದು ಅಲ್ಲಿಂದ ಶಿಫ್ಟ್ ಆಗಿ ಕಾಲಾಂತರ ಏನು ಇಲ್ಲಿಗೆ ತೊಗೊಂಡ್ಬಂದ್ರು ಇಲ್ಲಿಗೆ ಈ ಜಗಕ್ಕೆ. ಈ ಟೆಂಡರ್ ಏನಾಗಿದೆ 2.5 ಕೋಟಿಗೆ ಟೆಂಡರ್ ಆಗಿದೆ DS ಪಾಟೀಲ್ ಅವರಿಗೆ. 12/2/2023 ಇದು ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು. ಜೂನ್ನಲ್ಲಿ ಇದು 13/6/2023 ಇದು ಕಾಮಗಾರಿ ಸ್ಥಗಿತಗೊಳ್ಳೋಕೆ ಉದ್ದೇಶ ಇದು ಕ್ರೀಡಾಂಗಣದ ಅವ್ರದ್ದು ಸ್ಥಳ ಇದೆ. ಅದನ್ನ ವೆರಿಫೈ ಮಾಡಲಾರ್ದೆ ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡಿದ್ರು ಅದಿದ್ದವರು ಮುನ್ಸಿಪಾಲಿಟಿ ಜಾಗ ತೋರಿಸಿದ್ರು ಅಂತೇಳಿ ಅಕ್ಟೋಬರ್ 10 ಗಂಟೆ ಕಟ್ಕೊಂಡ್ಮೇಲೆ ಅದು ಹಂಗಾರೆ ಅವರು ಕ್ರೀಡಾಂಗಣದ ನಮ್ಮ ಸ್ಥಳ ಐತಿ ನಾವು ಮಾಡೋಕ್ಕಾಗಲ್ಲ ಅಂತ ಬಂದ್ ಮಾಡಿಸಿದ್ರು. ಆಮೇಲೆ ಸಾಹೇಬರು ಬಂದರು. ಸಾಹೇಬ್ರು ಬಂದಾಗ ಭಾಳ ಸಲ ಇದು ಡಿಸ್ಕಷನ್ ಆಯ್ತಿದ್ರು. ಅವರು ಎಲ್ಲ ಪಾಯಿಂಟ್ ಆಫ್ ವ್ಯೂಲೇ ನೋಡ್ಬೇಕಾಯ್ತು. ಯಾಕಂದ್ರೆ ನಾಳೆ ಹೆಲಿಕಾಪ್ಟರ್ ನಿಲ್ಲಿಸಕ್ಕೆ ಈ ಟ್ಯಾಂಕ್ ಏನಾದ್ರು ಅಡ್ಕರೆ ಆಗುತ್ತೆ ಏನು ಅಂತ ಭಾಳ ಡಿಸ್ಕಷನ್ ಮಾಡಿದ್ರು. ಈ ಹಿಂದೆ ನಾವು ಒಂದು 6 ತಿಂಗಳು ಇನ್ಚಾರ್ಜ್ ಇದ್ದಾಗಿಲ್ಲೇ ಸಾಹೇಬ್ರಂತ ಬಂದು ಭೇಟಿ ಆದಾಗ ಹೇಳಿದ್ವಿ, ನೋಡೋಣಪ್ಪ ಅದನ್ನು ಕ್ರೀಡಾಂಗಣದಿಂದ ಏನು ನಾನು ಮಾಡೋಕ್ಕಾಗುತ್ತೆ ಮಾಡಿ ನಾನು ಸರ್ವ ಪ್ರಯತ್ನ ಮಾಡಿಸಿ ನಾನು ಕಾಮಗಾರಿ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಹೇಳಿದರು. ಈಗೆಲ್ಲ ಪ್ರೋಸೆಸ್ ಮುಗಿಸಿ ಸಾಹೇಬರು ಒಂದು ಡೇಟ್ ಕೊಟ್ಟರೆ ಆಯ್ತು ಮಾಡಿಸ್ರಿ, ನಾನು ನಿಮ್ಗೆ ಸೈಟ್ ಕಾಮಗಾರಿ ಸ್ಟಾರ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ ಅಷ್ಟೇ ಹೊರತು ಜಾಗ ನಮಗಿರಲ್ಲ, ನಮಗೂ ಇರಲ್ಲ, ಮುನ್ಸಿಪಾಲ್ಟಿಗೂ ಇರಲ್ಲ. ಅವ್ರದ್ದೇ ಜಾಗ ಇರುತ್ತೆ. ಒಳ್ಳೆ ತಿಂಗ್ ಕಾಮಗಾರಿ ಸ್ಟಾರ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಸಾಹೇಬರು ಕೊಡಿಸಿದ್ದಾರೆ. ಈಗ ನಾವು ಒಂದು ವಿದಿನ್ ಒಂದು 5-6 ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ. ಜನರುಗಳು ಮಾತಾಡ್ಕೊಳ್ಳೋಕ್ಕೆ ಅದು ನಮ್ಮ ಆ ಡಿಪಾರ್ಟ್ಮೆಂಟಿಂದ ಅಚಾತುರ್ಯ ಆಗೋದ್ರಿಂದ ಅದು ಕಾಮಗಾರಿ ನಿಂತಿದ್ದು ಹೊರತು ಅದು ಏನು ಯಾವುದೇ ಬೇರೆ ಇದು ಇಲ್ಲ. ಅದಕ್ಕೆ ನಾವು ಇನ್ನೊಬ್ಬರ ಸ್ಥಾನದಲ್ಲಿ ಬಂದು ಕಟ್ಟೋಕ್ಕಾಗಲ್ಲ. ಏನೋ ಅದು ಲ್ಯಾಂಡ್ ನಮ್ಗೆ ಹ್ಯಾಂಡ್ ಓವರ್ ಆಗಿಲ್ಲ ಕಟ್ಟುನಿಂದ. ಈಗ ಸಾಹೇಬ್ರು ಪರ್ಮಿಷನ್ ಕೊಡಿಸಿದಾರೆ. ಸೊ ನಾವು ಮತ್ತೆ ಸ್ಟಾರ್ಟ್ ಮಾಡ್ತೀವಿ.